ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ಡೇ 6 or ಡೇ 5 ಇರಬೇಕು. ಸೊ ಡೇ 5 ಇವತ್ತು ನೆನೆ ಲಾಸ್ಟ್ ವ್ಲಾಗ್ ನೋಡಿರ್ತೀರ ನಾವು ಎಲ್ಲಿ ಕ್ಯಾಂಪಿಂಗ್ ಮಾಡಿದ್ವೋ ಏನು ಮಾಡಿದ್ವು ಅಂತ. ಬಟ್ ಮಳೆ ನೈಟೆಲ್ಲ ಮಳೆನೇ, ನೈಟೆಲ್ಲ ಫುಲ್ ಮಳೆ, ಏನು ಗಾಳಿ ಸೌಂಡು. ಬಟ್ ಆದರೂ ನಿದ್ರೆ ಮಾಡ್ದು, ಆಲ್ಮೋಸ್ಟ್ ಒಂದು 70% ಒಳ್ಳೆ ನಿದ್ರೆ ಆಯಿತು. ಈಗ ಬೆಳಗ್ಗೆನೇ ಎದ್ದು ರಾತ್ರಿ ಎಲ್ಲ ಅಡುಗೆ ಎಲ್ಲ ಎಲ್ಲೇ ಇಟ್ಟಿದ್ದು, ಪಾತ್ರೆ ತೊಳಿಬೇಕು. ವಾಯ್ಸ್ ಏನಾಗಿದೆ ಗೊತ್ತಿಲ್ಲ. ಮಾಮೂಲಿ ನಮ್ಮ ದಿನನಿತ್ಯದ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಬಾಯ್ಲ್ ವಾಟರ್ ಮಾಡೋದಕ್ಕೆ ಇಲ್ಲಿ ಇಟ್ಟಿದ್ದೀವಿ ಫುಲ್ಲು. ಮತ್ತು ಅಂಗಡಿ ಶಾಪವರು ಬೆಳಗ್ಗೆನೇ ಬಂದಿದ್ದಾರೆ, ಅಂಗಡಿ ಎಲ್ಲ ಐಟಮ್ಗಳು ಜೋಡಿಸೋದಕ್ಕೆ. ಬಾಯಿಸು ದಿನನಿತ್ಯದ ಕರ್ಮಗಳನ್ನೆಲ್ಲ ಮಾಡ್ಕೊಂಡು ಬರ್ತಾರೆ. ಹಾಯ್ ಶಶಾಂಕ್, ಗುಡ್ ಮಾರ್ನಿಂಗ್. ಎಲ್ಲೋಗಿದ್ದೆ? ವಾಕಿಂಗ್ ಹೋಗಿದ್ದ? ಇಲ್ಲ, ಯಾರೋ ಕರೆದಿದ್ರು. ಓಕೆ ಎಲ್ಲ ತೀರ್ಸ್ಬಿಟ್ಟು ಬಂದ? ಓಕೆ. ಮಳೆ ಅಂತೂ ಬರ್ತಾನೆ ಇದೆ, ಹೆವಿ ಮಳೆ. ಹಂಗೂ ರಾತ್ರಿ ಎಲ್ಲ ಸ್ವಲ್ಪ ನೀರು ಒಂಚೂರು ಬಂತು, ಅದೇನೋ 1 ಮತ್ತು ಏನಾಗಿತ್ತು ಗೊತ್ತಿಲ್ಲ, ಒಂದು ಲೈಟಾಗೆ. ಇವತ್ತಿನ ಒಂದು ಡೇ ಈ ಥರ ಇದೆ, ಸ್ಟಾರ್ಟ್ ಮಾಡಿದ್ದೀವಿ. ಸೂಪರ್ ಲೊಕೇಶನ್ ಇದ್ದೀವಿ, ನೆಮ್ಮದಿ ಇತ್ತು. ರಾತ್ರಿ ಎಲ್ಲ ಒಳ್ಳೆ ಪಾರ್ಟಿನೂ ಆಯಿತು. ಬೆಳಗ್ಗೆ ಹಾಲು ತರಕ್ಕೆ ಹೋಗಿದ್ದ, ಏನೋರು ಬೆಳಗ್ಗೆ ಹಾಲು ತರಕ್ಕೆ ಹೋಗೋನೆ, ಹಾಲು ಮಾಡೋಕ್ಕೆ ಅಂದ್ಬಿಟ್ಟು ಬೆಳಗ್ಗೆನೆ ಇಲ್ಲೂ ಮಳೆ. ಬೆಳಗ್ಗೆನೆ ಹಾಲು ತರಕ್ಕೆ ಕಳಿಸಿದ್ದು. ನಾನ್ ಸ್ಟಾಪ್ ರಾತ್ರಿ ಎಲ್ಲ ಮಳೆ ಬರ್ತಾನೆ ಐತೆ. ಅಂಗಡಿಯವರೆಲ್ಲ ಬಂದರು. ಇವಾಗ ಅವರ ಸ್ಟವ್ ಇಟ್ಕೊಂಡು ನಾವು ಅಲ್ಲೇ ಸ್ಟವಲ್ಲೇ ಹಾಲು ಮಾಡ್ಕೊಳ್ತಾ ಇದೀವಿ. ಅಂದರೆ ಕಾಫಿನೇ, ಬೋರ್ಮಿಟಾ, ಬೂಸ್ಟ್ ಎಲ್ಲ ಇದೆ ನಮ್ಮ ಹತ್ರ. ಮನೇಲಿ ನೀವು ಜೀವನ ಹೆಂಗೆ ಮಾಡ್ತೀರೋ ನಮ್ಮ ಹತ್ರ ಎಲ್ಲ ಹಂಗೆ ಇದೆ. ಏನಂತೀರಾ? ಎಲ್ಲ ಇದೆ. ನೀವು ಮನೇಲಿ ಹಿಂಗೆ ಲೈಫ್ ಸ್ಟೈಲಲ್ಲಿ ಹೆಂಗೆ ಇರ್ತೀರೋ, ಬೆಳಿಗ್ಗೆ ಅಲ್ಲಿ ಏನು ತೊಗೊಳ್ತೀರೋ, ನಾವು ಅಷ್ಟು ನೇಚರ್ ಜೊತೆ ಸ್ನಾನ ಮಾಡ್ತೀವಿ. ಯಾವುದೋ ಒಂದು ಗುಡಿಸ್ಲೋ ಇಲ್ಲ ಯಾವುದೋ ಕ್ಯಾಂಪ್ ಹಾಕ್ಕೊಂಡು ಜೀವನ ಮಾಡ್ತೀವಿ. ಒಟ್ಟಿನಲ್ಲಿ ಆರಾಮಾಗಿ ಇರ್ತೀವಿ. ಬಿಸಿ ಚಳಿ ಆದರೆ ಈ ಥರ ಬಿಸಿ ಕಾಯಿಸ್ಕೊತೀವಿ. ಸೋಷಲ್ ಮೀಡಿಯಾ ಟೀಮು ಮೊಬೈಲೇ ಬಿಡಲ್ಲ. ಫೈನಲಿ ಇಲ್ಲಿಂದ ಹೊಡ್ತಾ ಇದ್ದೀವಿ. ನಿನ್ನೆ ನೈಟ್ ಬಂದಿದ್ದು, ನಿನ್ನೆ ಸಂಜೆ ಎಲ್ಲ ಮಾಡ್ಕೊಂಡು ಅವ್ರದ್ದು ಏನೇನಿದೆಯೋ ಐಟಮ್ ಎಲ್ಲ ವಾಪಸ್ ಕೊಟ್ಟು ಕ್ಲೀನಾಗಿ ಇಟ್ಟಿದ್ದೀನಿ. ಭಯ್ಯ ಬಾಯ್, ಗೋವಿಂದ್ ಬಾಯ್ ಏನು ಇಟ್ಕೋ ಬೇಟಾ, ಬಾಯ್ ಬೋಲೋ. ನಾಮ್ ಕ್ಯಾ? ರಮೇಶ್ ಗೋವಿಂದ್. ಓಕೆ, ತುಂಬ ಒಳ್ಳೆ ಜನ ಪಾಪ. ನಮ್ಗೆ ಇದನ್ನೆಲ್ಲ ಜಾಗ ಬಿಟ್ಕೊಟ್ಟು, ಗ್ಯಾಸ್ ಎಲ್ಲ ಕೊಟ್ಟು ಎಲ್ಲಾನು ಇದು ಮಾಡಿಕೊಟ್ರು. ಸೂಪರು. ಇಲ್ಲೇ ಕ್ಯಾಂಪ್ ಮಾಡಿದ್ದು ನೋಡಿ. ಈ ಕ್ಯಾಂಪ್ ಜಾಗನ ಒಂದು ಚೂರು ಗಲೀಜು ಮಾಡಿದೆ, ಹೇಗಿತ್ತು ಎಲ್ಲಾನು ನಾವು ಟೆಂಟ್ ಕ್ಯಾಂಪಿಂಗ್ ಮಾಡಿದ್ದು. ಸೊ ಕುಕಿಂಗ್ ಎಲ್ಲ ಅಲ್ಲಿ ಮಾಡಿದ್ದು. ಸೂಪರ್ ಲೊಕೇಶನು. ಯಾರಾದರೂ ನೆಕ್ಸ್ಟು ಇನ್ ಕೇಸ್ ಬರ್ತೀನಿ ಅಂದರೆ ಲೊಕೇಶನು ಹೇಳ್ತಾಯಿದ್ದೀನಿ. ಹರಿಹರ ಫೋರ್ಟ್ಗೆ ಹೋಗ್ಬೇಕಾದ್ರೆ ಈ ಒಂದು ಜಾಗ ಸಿಗುತ್ತೆ, ಒಳ್ಳೆ ಬ್ಯೂಟಿಫುಲ್ ಸ್ಪಾಟು. ಸೊ ಕುಕಿಂಗು ಕ್ಯಾಂಪಿಂಗ್ ಮಾಡ್ಕೊಳ್ತೀನಿ ಅಂದರೆ ಒಳ್ಳೆ ಜಾಗ ಐತೆ ಕ್ಯಾಂಪಿಂಗ್ ಮಾಡೋಕ್ಕೆ. ಲೊಕೇಶನು ಮುಂದೆಗಡೆ ಕಾಣಿಸ್ತಾ ಇರೋದು ಹರಿಹರ ಫೋರ್ಟು. ಸೊ ಇದನ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಬಂದರೆ. ನೆಕ್ಸ್ಟು ನೋಡಿ ಎಂಥ ವೈಬು. ಓಕೆ, ಲೆಟ್ಸ್ ಗೋ. ಸೊ ನಿನ್ನೆ ಬಂದಿದ್ದು ನಾವು ಶಿಟ್ಕಡ ಫಾಲ್ಸ್ಗೆ, ಅಂದರೆ ರ್ಯಾಪ್ಲಿಂಗ್ ಮಾಡೋಕ್ಕೆ. ಅದಾಗಲಿಲ್ಲ, ಯಾಕಂದರೆ ಮಳೆ ಇತ್ತು. ಸೊ ಇವಾಗ ಬಂದಿದ್ದೀವಿ. ಇದು ಫಾರೆಸ್ಟ್ ಚೆಕ್ ಪೋಸ್ಟ್ ಇದು. ಸೊ ಇಲ್ಲಿ ಪರ್ ಹೆಡ್ 200 ರುಪೀಸು. ಸೊ ರ್ಯಾಪ್ಲಿಂಗಿಗೆ 1500 ಪರ್ ಹೆಡ್ಡು, ಪ್ಲಸ್ಸು ಫಾರೆಸ್ಟ್ ಎಂಟ್ರಿ ಸಪ್ರೇಟ್ ಪರ್ ಹೆಡ್ಡು. ಸೊ ಮಹಾರಾಷ್ಟ್ರದಲ್ಲಿ ಫಾರೆಸ್ಟ್ ಎಂಟ್ರಿಗಳಿಗೇ ಸಖತ್ತು ಚಾರ್ಜ್ ತೊಗೊಳ್ತಾರೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಬಿಡ್ತಾರೆ. ಇದೆಲ್ಲ ಫಾರೆಸ್ಟೇ, ಎಲ್ಲ ಕಡೆನೂ ಬಿಡ್ತಾರೆ. ಯಾವುದೇ ಥರ ದುಡ್ಡು ತೊಗೊಳ್ಳೋದು ಬಿಡೋದು ಅಷ್ಟೇ. ಏನಾದರೂ ಮಾಡ್ಕೊಳ್ಳಿ, ರ್ಯಾಪ್ಲಿಂಗ್ ಆದರೂ ಮಾಡಿ. ನಿಮಗೆ ಗೊತ್ತು ರ್ಯಾಪ್ಲಿಂಗ್ ಅಂದರೆ ಎಷ್ಟು ಡೇಂಜರಸ್ ಅಂತ. ನಮ್ಮ ಒಂದು ಗೌರ್ಮೆಂಟ್ ಆಗಲಿ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಫಾರೆಸ್ಟ್ಗಳು ಯಾರು ಒಂದು ಫಾಲ್ಸಲ್ಲಿ ಹೋಗಿ ಸತ್ತರು ಅಂದರೆ ಮುಗೀತು. ಮೊನ್ನೆ ಹರಿಹರ ಫೋರ್ಟಲ್ಲೋ ಯಾವುದೋ ಒಂದು ಜಾಗದಲ್ಲಿ ನಾಸಿಕ್ ಹತ್ರ 10 ಜನ ಸತ್ತಿದ್ದಾರೆ. ತಲೆನೇ ಕೆಡಿಸ್ಕೊಂಡಿಲ್ಲ, ಜಾಲಿ ಬಿಟ್ಟಿದ್ದಾರೆ ಎಲ್ಲರೂ. ಮತ್ತು
ಅಲ್ಲೇ ಸುತ್ತಿದ್ದು ಅದೇ ಬ್ರಹ್ಮಗಿರಿ ಟ್ರೆಕ್ಕಿಂದ ಆ ಕಡೆಗೆ. ಆಮೇಲೆ ಯಾವ್ದಾದ್ರು ಒಂದು ಅಂದರೆ ಏನು ನಂಗೆ ಅರ್ಥ ಆಗ್ತಿಲ್ಲ, ಈ ಥರ ಮೇಂಟೈನ್ ಮಾಡಿದ್ರೆ ಓಕೆ, ಬಟ್ ರೆಸ್ಪಾನ್ಸಿಬಿಲಿಟಿ ಎಲ್ಲರೂ ಅಟೆಂಡ್ ಮಾಡಬೇಕು. ಎಲ್ಲರೂ ನಮ್ಮ ಒಂದು ಪಬ್ಲಿಕ್ ಆಗಲಿ ಯಾವುದೋ ಒಂದು ಜಾಗಕ್ಕೆ ಹೋಗಲಿ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಹೌದು ಕರೆಕ್ಟು. ಹಂಗನ್ಬಿಟ್ಟು ಯಾರಾದರೂ ಬಿದ್ದರೆ ಇದು ಕ್ಲೋಸು, ಪ್ಲಾಸ್ಟಿಕ್ ಹಾಕಿದ್ರೆ ಕ್ಲೋಸು. ಪ್ಲಾಸ್ಟಿಕ್ನ ಅವೇರ್ನೆಸ್ ಮಾಡಿ ಕುತ್ಕೊಂಡು ಇಲ್ಲ ಹೋಗ್ಬೇಕಾದ್ರೆ ಚೆಕ್ ಮಾಡಿ, ಒಂದು ಬಾಟ್ಲನ್ನು ಬಿಡಬೇಡಿ. ಬಟ್ ಆದರೆ ಮಹಾರಾಷ್ಟ್ರದವರು ಆಗಲಿ ಯಾರೇ ಆಗಲಿ ಪ್ಲಾಸ್ಟಿಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಏನು ಗಲೀಜು ಅಂದರೆ ಎಷ್ಟು ಪ್ಲಾಸ್ಟಿಕ್ ಅಂದರೆ ನೀವು ನಂಬಲ್ಲ. ನನಗೆ ಆಲ್ರೆಡಿ 6 ದಿವಸದಿಂದ ಇಲ್ಲೇ ಇದ್ದೀನಿ, ಎಲ್ಲ ಟೂರಿಸ್ಟ್ ಸ್ಪಾಟಲ್ಲೂ ಪ್ಲಾಸ್ಟಿಕ್ಕು. ಫೈನಲಿ ಟ್ರಕ್ ಮಾಡ್ಕೊಂಡು ತುಂಬ ಟಫೆಸ್ಟ್ ಆಗಿದೆ, ತುಂಬ ಸ್ಲಿಪ್ರಿ ಮತ್ತು ಹಿಲ್ ಕ್ಲೈಂಬ್ ಇದೆ. ಸೊ ಫಾಲ್ಸ್ ಹತ್ರ ಬಂದಿದ್ದೀವಿ. ಈ ಒಂದು ವಾಟರ್ ಫಾಲ್ಸ್ನೇ ಇದು ಶೈಡ್ ಕಡ ಏನು ಫಾಲ್ಸ್ ಇದು? ಶಾಡ ಕಡನಾ? ಶೈಡ್ ಕಡ ಅದು ಹೆಸರೇ ಬರಲ್ಲ, ಇದೇನೋ ವಿಚಿತ್ರ ಇದೆಯಾ? ನಾವು ಸೀಕೆ ಫಾಲ್ಸ್ ಹೆಸರೇನಾ? ನಾವು ಸೀಕೆ ಫಾಲ್ಸ್ ಹೆಸರೇನು? ಶೈಡ್ ಕಡ ಅದು ಏನೋ ನಾಮ್ ಶಿಟ್ಕಡ ಕರೆಕ್ಟು. ಶಿಟ್ಕಡ ಫಾಲ್ಸ್ ಹೆಸರೇ ಬರಲ್ಲ ಬಾಯಿಗೆ. ತುಂಬ ಡೇಂಜರ್ ಆಗಿದೆ ನೋಡಿ. ಇವರೆಲ್ಲ ರ್ಯಾಪಿಂಗ್ ಮಾಡೋರು, ಇವರು ಇಲ್ಲೇ ಇದ್ದಾರೆ. ಇವರು ಹೋಗ್ತಾರೆ ನೋಡಿ, ಹಿಡಿತಾ ಇದ್ದ ನೋಡಿ ನೋಡಿ. ಕರ್ನಾಟಕ ನೋಡಿ ಏನು ಡೇಂಜರ್ ಆಗಿದೆ. 70. ಹೌ ಮಚ್ ಫೀಟ್ ಇದೆ ಭಯ್ಯ? 350 ಅಂತೆ. ಅಪ್ಪ 350 ಅಡಿ. ರ್ಯಾಪಿಂಗು ಡ್ರೋನ್ ಶಾಟ್ ಬರುತ್ತೆ. ಡ್ರೋನ್ ಶಾಟು ಅವರೇ ಮಾಡ್ತಾರೆ, ಅದು ಚಾರ್ಜಸ್ಸು. ಓ ಮೈ ಗಾಡ್ ಗುರು, ಫಸ್ಟ್ ಟೈಮ್ ಇನ್ ಲೈಫ್ ಎಕ್ಸ್ಪೀರಿಯೆನ್ಸು. ಈ ಥರ ಎಲ್ಲ ನೀವು ಅಡ್ವೆಂಚರ್ ಮಾಡಬೇಕು ಅಂದರೆ ಮಹಾರಾಷ್ಟ್ರಗೆ ಬರಬೇಕು. ರ್ಯಾಪಿಂಗು ಮತ್ತು ರೋಪ್ ಆ್ಯಕ್ಟಿವಿಟೀಸು ಎಲ್ಲ ಟಫ್, ತುಂಬ ಟಫ್ ಆಗಿರುತ್ತೆ. ನೋಡಿ ಏನಂತ 5,000 ಅಂತ ಡ್ರೋನ್ಗೆ. ಅವ್ನು ನಮ್ದಾರ ಆಡ್ಸಂಗಿಲ್ವಾ? 5,000 ಕೊಡ್ಬೇಕಂತ. ಅದು ಹಂಗಾರ ಇರ್ತದೆ. ಈ ವಾಟರ್ ಫ್ಲೋ ನೋಡಿದ್ರೆ ಭಯ ಆಗ್ತಾಯಿದೆ, ಏನು ಹಿಂಗಿದೆ ಡೆಡ್ಲಿ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಇಳಿಬೇಕಾದ್ರೆ ಗೊತ್ತಾಗೋದು ಏನು ಅಂತೇಳಿ, ಯಾವ ಥರ ಏನಂತ. ಬಟ್ ಎಲ್ಲ ಸೇಫ್ಟಿಯಾಗಿ ಹಾಕಿದ್ದಾರೆ, ಹೋಗ್ತಾ ಇದ್ದಾರೆ ಜನಗಳೆಲ್ಲ. ಬಟ್ ಇಲ್ಲಿಂದ ಅಷ್ಟು ಕೆಳಗಡೆ ಇಳಿದು ತಿರ್ಗಾ ಮೇಲೆ ಹತ್ತೋದೇ ದೊಡ್ಡ ಟಾಸ್ಕು. ಏನು ಹೇಳಿ ಅಪ್ಪ, ಸಕ್ಕ ಡಿಫಿಕಲ್ಟ್ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ನೋಡೋಣ ಏನಾಗುತ್ತೆ ಅಂತೇಳಿ. ಯಾರೋ ನೀನಾ? ಧೀರ 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 ಈ ಸುಲ್ತಾನ. ಓಕೆ ಫ್ರೆಂಡ್, ನನಗೂ ಹಂಗೆ ಕ್ಲಿಪ್ ಕೊಡಿದ್ದೀನಿ. ಓಕೆ ಫ್ರೆಂಡ್. ಟೀಮ್ ಲೀಡರ್. ಹಾಂ ಬಿಡಿ ಸೇಕ್ ಬಿಡಿ. ಅಭಿ ಮಜಾ ಹೇಗ ನಾ ಬೀಳೋ ಮಾಡ್ಕೊಳ್ಳಿ. ಬೆಟ್ಟದಂತ ಮನಸ್ಸು ಕರಗಿದು ಬೇಡ ಬಿಡ ನಿಂಗ್ಲು ಹೋಗ್ಲಿ ತರ ಏನು ಸೇಫ್ಟಿ ಬೇಡ ಅಂತ ಹೇಳ್ಬಿಡು ನೀನು. ಹೋಗ್ಲಿ ಅಂತ ಹೇಳು. ಹೋಗ್ಲಿ ಅಂತ ಹೇಳು. ಈಗ ನಾನು ರೆಡಿ ಆಗಿದ್ದೀನಿ. ಹೆಲ್ಮೆಟ್ ಮಾತ್ರ ಹಾಕೊಂಡಿದ್ದೀನಿ. ಹುಡುಗರು ಎಲ್ಲ ನನ್ನನ್ನೇ ಫಸ್ಟ್ ಕಳಿಸ್ತಾ ಇದ್ದಾರೆ, ಯಾಕಂದ್ರೆ ದೊಡ್ಡಣ್ಣ ಅಂತೆ. ಇದಕ್ಕೆ ಮಾತ್ರ ದೊಡ್ಡಣ್ಣ. ಡ್ರೋನ್ ಶಾಟ್ ತೆಗಿಬೇಕಲ್ಲ, ಇಲ್ಲ ಹೋಗ್ಲ ನಾನು ಯಾವ ಡ್ರೋನ್ ಶಾಟ್ ತೆಗಿದ್ ಇವರು ನಾನು ತೆಗಿಯೋದು. ಹೌದಾ? 700 ರೂಪಾಯಿ. ನಾ ತೆಗೆದ್ರೆ 200 ರೂಪಾಯಿ, 1000 ರೂಪಾಯಿ. ಯಾರು ಹೇಳಿದ್ರು? ಅಷ್ಟೇನಾ? ಅವನಿಗೆ ಕೇಳಿದ್ದು 1000 ರೂಪಾಯಿ. ಆಯ್ತು, ಅದಕ್ಕೋಸ್ಕರ ತೆಗಿತಾ ಇಲ್ಲ ಅಷ್ಟೇ. ನೀವು
ಗಿರಿ ಬಾಯ್ ಒಂಚೂರು ರೈಟಿಗೆ ಬನ್ನಿ. ನೋಡ್ರ ಒಂದ್ಸಲಿ ಬೇಗ ಯಾವುದೋ ಒಂದು ಟೀಮ್ ಹೋಗ್ತಾ ಇದೆ, ಅವ್ರ ಜೊತೆ ಇವಾಗ ಹೋಗ್ತಾ ಇದ್ದೀವಿ. ಅಯ್ಯಪ್ಪ ಹೆವಿ ಕರೆಂಟ್ ಜಾಸ್ತಿ ಆಗ್ತಾ ಇದೆ, ಮಳೆ ಬೇರೆ ಬರ್ತಾ ಇದೆ ಗುರು. ತಿರ್ಗಾ ಈ ಮಳೆನೇ ಭಯ. ಅಯ್ಯೋ ಅಯ್ಯೋ ರಾಮ, ಈ ಡೆಕೆಟ್ಲಾನ್ ಪ್ಯಾಂಟ್ ಬೇರೆ ಟಾರ್ಚರ್ ಕೊಡ್ತಾ ಇದ್ದೀವಿ. ಓಪನ್ ಆಗಿ ಕಟ್ಟು ಮಾಡಿ ಬಿಸಾಕ್ಬಿಡ್ತೀನಿ ಇವಾಗ ಕೋಪ ಬಂದರೆ. ಓ ಮೈ ಗಾಡ್. ಫೈನಲಿ ಬೇಸ್ ಹತ್ರ ಬಂದು ಸೊ ಏನು ರ್ಯಾಪ್ಲಿಂಗ್ ಹೋಗಿದ್ದಿಲ್ಲ. ದೇವರಾಣೆಗೂ ರ್ಯಾಪ್ಲಿಂಗು ಇಳಿಯೋದು ಒಂಥರ ಮೀಟ್ರ್ ಆಫ್ ಆದರೆ ಇಲ್ಲಿ ಅಲ್ಲಿಂದ ಒಂದು 3-4 ವಾಟರ್ ಕ್ರಾಸಿಂಗ್ ಮಾಡಬೇಕು. ಹೋಗಿ ಹಿಂಗೆ ಬಂದು ಟೋಟಲ್ ಒಂದು 4 ಇದೆ ವಾಟರ್ ಕ್ರಾಸಿಂಗು. ಸೊ ಅದು ಒಂದು ಸ್ವಲ್ಪ ಡೇಂಜರು. ಆಮೇಲೆ ನಾವು ಇಲ್ಲಿಗೆ ಬರೋದಕ್ಕೆ ನಾವು ಹಿಂಗೆ ಇಳಿದಿದ್ದೀವೋ ಹಂಗೆ ಹತ್ತಬೇಕು. ಸೊ ಬೇರೆ ರೂಟೇ ಇಲ್ಲ. ಸೊ ಫುಲ್ಲು ಎದೆವರೆಗೂ ನೀರು ಬಂತು, ನೀರು ಇರಲಿ ಅದೆಲ್ಲ ಒಂಥರ ಹೇಳ್ಕೊಳಕ್ಕಾಗಲ್ಲ ಸ್ನೇಹಿತರೆ. ಅನುಭವಿಸಿದ್ರೆ ಮಾತ್ರ ವಿಡಿಯೋಲಿ ಅಷ್ಟು ನೀಟಾಗಿ ಗೊತ್ತಾಗಲ್ಲ ನಾವೇನು ಮಾಡಿದ್ದೀವಿ ಅಂತ. ನಾವೇನು ಸುಳ್ಳು ಹೇಳ್ತಾ ಇಲ್ಲ, ತಮಾಷೆ ಮಾಡ್ತಾಯಿಲ್ಲ. ಹತ್ತೋದಿದೆಯಲ್ಲ ಅದೂ ಇಳಿಯೋದು ಒಂಥರ ಟೆರರ್ ಬಿಡಿ, ಒಂಥರ ಥ್ರಿಲ್ಲಿಂಗ್ ಅದು. ಪ್ಲಸ್ಸು ಡೆಡ್ಲಿಯೆಸ್ಟು ಅಂದರೆ ನೀವು ಒಂಥರ ಒಂದ್ಸಲಿ ಸಾವನ್ನ ಅಟೆಂಡ್ ಮಾಡಿ ಬದುಕಿರೋ ಥರ ಆಗುತ್ತೆ. ಆಮೇಲೆ ಅದೊಂದು. ಆಮೇಲೆ ಇದನ್ನು ಮಾಡಿದ್ರೆ ಇನ್ಯಾವುದಾದ್ರೂ ಒಂದು ಟಫೆಸ್ಟ್ ಇಲ್ಲ ಡೇಂಜರಸ್ ಅಂತ ಇದ್ರೆ ನೀವು ರೆಡಿ ಇರ್ತೀರ. ಓಕೆ ನಾನು ಅಟೆಂಡ್ ಮಾಡ್ತೀನಿ, ಸೊ ನಾನು ಅದನ್ನು ಫೇಸ್ ಮಾಡ್ತೀನಿ ಅನ್ನೋದಕ್ಕೆ ಒಂದು ಧೈರ್ಯ ಬರುತ್ತೆ. ಸೊ ನಿಜವಾಗ್ಲೂ ಅದು ಹೆಂಗೆ ಇವರೆಲ್ಲ ಇದನ್ನು ಮಾಡ್ತವ್ರೆ ಗೌರ್ಮೆಂಟು ಅಂತ ನನಗೆ ಅರ್ಥ ಆಗ್ತಿಲ್ಲ. ಎಷ್ಟು ನಮ್ಮಲ್ಲಿ ಏನಿಲ್ಲ, ಜಸ್ಟ್ ಒಂದು ವಾಟರ್ ಫಾಲ್ಸಲ್ಲಿ ಯಾರೋ ಬಿದ್ದರೆ ಸತ್ತರೆ ಮುಗಿದೋಯ್ತು, ಆ ಫಾಲ್ಸೇ ಕ್ಲೋಸು. ರ್ಯಾಪ್ಲಿಂಗು ಒಂದು 350 ಮೀಟರ್ಸು ಅಂದರೆ 400 ಮೀಟರ್ಸಾ ಫೀಟು, ಸಾರಿ 300 to 400 ಫೀಟು ರ್ಯಾಪ್ಲಿಂಗು. ಅದು ಏನು ಹಿಂಗೆ ನಾವು ಮತ್ತು ಯಾರು ನಮ್ಮ ಜೊತೆಲಿ ಬರೋಲ್ಲ. ನಮಗೆ ಏನು ಬೇಕೋ ಅದನ್ನು ಹಗ್ಗಾಗಿ ರ್ಯಾಪ್ಲಿಂಗಿಗೆ ಏನೇನು ಬೇಕೋ ರೋಪ್ಗಳನ್ನ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ನಾವೇ ಅದನ್ನು ಮೂವ್ಮೆಂಟ್ ಮಾಡ್ಕೊಂಡು ಹೋಗಬೇಕು. ಹೇಳ್ಕೊಟ್ಟಿರ್ತಾರೆ, ಜಸ್ಟ್ ಒಂದು 5 ಮಿನಿಟ್ಸ್ ಹೇಳ್ಕೊಡ್ತಾರೆ ಹಿಂಗೆ ಮಾಡಬೇಕು ಅಂತ. ಹೋಗ್ತಾ ನಮ್ಮ ತಲೆ ಮೇಲೆ ಫಾಲ್ಸ್ ಬೀಳುತ್ತೆ. ನೀವೇನು ಆಗ್ತಿದೆ ಅಂತ ಗೊತ್ತಾಗಲ್ಲ, ಕಣ್ಣು ಬಿಡೋಕ್ಕಾಗಲ್ಲ, ನೀನು ಎಲ್ಲಿದೆಯಾ ಏನು ಆಗ್ತಿದೆಯಾ ಅಂತ ಗೊತ್ತಾಗಲ್ಲ. ಕೊನೆಗೆ ನೀನು ಲ್ಯಾಂಡು ನೀನು ಕಾಲು ಫುಟ್ ಇಟ್ಟಾಗೇ ನೀನು ನಾನು ಬದುಕಿದ್ದೀನಿ ಅಂತ ಗೊತ್ತಾಗುತ್ತೆ. ಸೊ ಒನ್ ಆಫ್ ದ ಲೈಫ್ ಟೈಮ್ ಮೆಮೊರೀಸು. ಸೊ ನನಗೆ ನಾವು ಎಷ್ಟೊಂದು ಅಡ್ವೆಂಚರ್ ಮಾಡಿದ್ದೀವಿ, ಆಫ್ ರೋಡ್ ಮಾಡಿದ್ದೀವಿ, ಬೈಕಲ್ಲಿ ಹೋಗಿದ್ದೀವಿ, ಟ್ರೆಕ್ಕಿಂಗ್ ಮಾಡಿದ್ದೀವಿ, ನೇಚರ್ ಜೊತೆ ಎಂಜಾಯ್ ಮಾಡಿದ್ದೀವಿ. ಇದು ಹೆಂಗೆ ಅಂದರೆ ಮಾನವ ಮತ್ತು ಪ್ರಕೃತಿ ಜೊತೆ ಆಟ. ಬಟ್ ಏನಾದರೂ ಮಿಸ್ ಆದರೆ ಟಾಟಾ. ಶಶಾಂಕ್ ಏನನ್ನಿಸ್ತು? ಕ್ರೇಜಿ ಆಗಿತ್ತು ನಿಜ. ಈ ಎಕ್ಸ್ಪೀರಿಯನ್ಸ್ ನಾನು ಈ ಥರ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಸ್ಕೈ ಡೈವಿಂಗ್ ಎಲ್ಲ ಮಾಡಿದ್ದೀನಿ, ಆ ಟೈಮಲ್ಲಿ ಇಷ್ಟು ಭಯ ಆಗಿರಲಿಲ್ಲ ನನಗೆ. ಅರ್ಧಕ್ಕೆ ಬಂದಮೇಲೆ ಅಂತೂ ಕಾಲು ಇಟ್ಕೊಳಕ್ಕೆ ಜಾಗ ಎಲ್ಲಿ ಸಿಗ್ಲಿಲ್ವ, ಅಲ್ಲಿಂದ ಅಂತೂ ಜಾಸ್ತಿನೇ ಭಯ ಆಯಿತು. ಆಮೇಲೆ ಕೆಳಗೆ ಬರ್ತಾ ಇದ್ದೀನಿ, ಹಿಡ್ಕೊಂಡು ಇದು ಮಾಡೋವಾಗ ಈ ಒಂದು ರೈಟ್ ಹ್ಯಾಂಡಲ್ಲಿ ನಾವು ಬಿಡ್ತಾ ಇರಬೇಕು, ಹಿಂಗೆ ಮಾಡಬೇಕಲ್ಲ, ಅದನ್ನ ಒಂದು ಕೈಲಿ ಬಿಟ್ಟೆ ಹಿಂಗೆ ಹಿಡ್ಕೊಬಿಟ್ಟಿದ್ದೀನಿ. ಆಮೇಲೆ ನೇತಾಡ್ತಾ ಇದ್ದೀನಿ ಡವ ಅಂತ. ಆಮೇಲೆ ಅವ್ನು ಹಿಂಗೆ ಎಳ್ಕೊಂಡ, ಆದ್ರೂ ಅಲ್ಲೇ ಇಳಿದು ಬಂದಿದ್ದು. ಸೊ ಇದರಲ್ಲಿ ಏನು ಅಂದರೆ ಈ ಟೀಮಲ್ಲಿ ಫಸ್ಟು ನಾನೇ ಹೋಗಿದ್ದು. ಸೊ ನಾನು ಹೇಳಿದ್ದೆ ವಿಡ್ಸಿಕೆ ಹುಡುಗಿಯಲ್ಲಿ ಹೋಗ್ತೀನಿ ಕೊಡೋ ಸೆಕೆಂಡ್ ಇವನು ನಾನು ಹೇಳಿದ್ದೆ. ನನ್ನೇ ಆ್ಯಕ್ಚುಲಿ ಎಲ್ಲ ಕಡೆ ಹೋದ್ರೆ ನಾನೇ ಫಸ್ಟ್ ಹೋಗೋದು. ಸೊ ನಾನು ಹೇಳಿದ್ದೆ ಇನ್ನು ಹೋಗ್ತೀನಿ ಕೊಡೋ ಅಂತ. ಸೊ ನನಗೊಂದು ಸ್ವಲ್ಪ ಇದೆ, ಅದೇನು ಅಂದರೆ ಅದಿದೆ ಅಷ್ಟೇ. ಅದೇನು ಮಾಡೋಕ್ಕಾಗಲ್ಲ. ಬಟ್ ಆದರೆ ಫೇಸ್ ಮಾಡಿದೆ, ಖುಷಿ ಆಯಿತು. ವರ್ತು 1500 ರೂಪೀಸ್ ಪ್ಲಸ್ 200 ಏನಿದೆಯಲ್ಲ, ವರ್ತು. ಸೊ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಮಾಡಲ್ಲ ಇದನ್ನು. ಕೇರಳದಲ್ಲೂ ಮಾಡ್ತಾರೋ ಗೊತ್ತಿಲ್ಲ. ಮಹಾರಾಷ್ಟ್ರದಲ್ಲೇ ಬರಬೇಕು, ಶಿಟಕಾಡ ವಾಟರ್ ಫಾಲ್ಸ್ ಮತ್ತು ಕಾಲೂರು ಮಾಡ್ತಾರೆ. ಸೇಮ್ ಕಾಲು ಇನ್ನೂ ಚಿಕ್ಕದು, ಬಟ್ ಇದು ಡೆಡ್ಲಿಯೆಸ್ಟ್ ಆಗಿದೆ, ಒನ್ ಆಫ್ ದ ಟಫೆಸ್ಟು. ಸೊ ನಮ್ಮ ಬಾಯ್ಸಲ್ಲಿ ಅಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೋತವ್ರೆ. ನಾವೇನು ಬಂದಿದ್ದೋ ಅದೆಲ್ಲ ಫುಲ್ ನೆಂದ್ಬಿಟ್ಟಿದ್ದೋ. ಹಂಗೆ ಈಗ ಇಮಿಡಿಯೇಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇನ್ನೂ ಊಟ ಮಾಡಿಲ್ಲ, ಹೋಗಬೇಕು. ಏನು ಹೇಳಬೇಕು ಗೊತ್ತಾಯಿಲ್ಲ. ಥ್ಯಾಂಕ್ ಯು ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ನೀವು ಏನಾದರೂ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಅಂದರೆ ಬನ್ನಿ, ನಮ್ಮ ಒಂದು ವಿಡಿಯೋ ನೋಡ್ಕೊಂಡು ನೀಟಾಗಿ ಪ್ಲ್ಯಾನ್ ಆಗಲಿ. ನಾಸಿಕ್ ಬಂದು ಹರಿಹರ ಫೋರ್ಟ್ ಹತ್ರ ಬಂದರೆ ಶಿಟಕಾಡ ವಾಟರ್ ಫಾಲ್ ಡೈರೆಕ್ಟು ಈ ಒಂದು ಫಾರೆಸ್ಟ್ ಚೆಕ್ ಪೋಸ್ಟ್ ಹತ್ರ ಬರುತ್ತೆ. ಸೊ ಇಲ್ಲಿಂದ ನೀವು 1 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಬೇಕು. 1 ಕಿಲೋಮೀಟ್ರು ಏನಿಲ್ಲ ಫ್ಲ್ಯಾಟು. ಆಮೇಲೆ ಈ ಬಟ್ ಅಲ್ಲಿಂದ ಬರೋದಿದೆಯಲ್ಲ ಅದು ನರಕದಲ್ಲಿ ಬಂದಂಗೆ ಆಗುತ್ತೆ. ಏನಿಲ್ಲ, ಬಟ್ ಅಷ್ಟೆಲ್ಲ ಮಾಡಿ ಅಡ್ವೆಂಚರ್ ಮಾಡಿ
ಬರಬೇಕು ಅಂದರೆ ಕಷ್ಟ, ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಖುಷಿ ಆಗ್ತಾಯಿದೆ. ಈ ವಯಸ್ಸಲ್ಲೂ ಈ ದೇವರು ನನಗೆ ಒಂದು ಅವಕಾಶ ಕೊಟ್ಟಿದ್ದಾನಲ್ಲ ಸಾಕು. ಲೈಫಲ್ಲಿ ಹೋಗ್ಬೇಕಾದ್ರೆ ಸಾಯ್ಬೇಕಾದ್ರೆ ಮೆಮೊರೀಸಿಂದ ಸಾಯ್ತೀನಿ. ಮೈ ಸೌಲ್ ಪೀಸಾಗಿ ಸಾಯ್ತೀನಿ. ಸೊ ಅಂದರೆ ಏನಂತಾರೆ, ನನ್ನ ಆತ್ಮನ ಖುಷಿ ಪಡಿಸಿದ್ದೀನಿ, ಹಂಗೆ ಭಯನೂ ಪಡಿಸಿದ್ದೀನಿ ನನ್ನ ಆತ್ಮನ. ನನ್ನ ಮಗಳೇ ನೀನು ಸಾಯೋಕ್ಕೆ ಮುಂಚೆನೇ ನನಗೆ ಮೀಟರ್ ಆಫ್ ಮಾಡಿಸ್ತಾ ಇದೆಯಲ್ಲ ಅಂತ. ಥ್ಯಾಂಕ್ ಯು. ಸೊ ಅಲ್ಲೆಲ್ಲ ಹಾಗೆ ಎಂಡ್ ಮಾಡಿಬಿಟ್ಟೆ. ಈಗ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಏನಿಲ್ಲ, ನಾವು ಏನು ಪೇ ಮಾಡಿರ್ತೀವಲ್ಲ 1500ಗೆ 1500ಗೆ ಊಟ ಕೊಡ್ತಾರೆ. ಪ್ಲಸ್ ನೀವೇನಾದರೂ ಡೈರೆಕ್ಟ್ ಟ್ರಾಪ್ಲಿಂಗ್ ಬರ್ತೀರಾ ಅಂದರೆ, ಸೊ ಇಲ್ಲಿ ನಾನು ಸಹ್ಯಾದ್ರಿ ಅವ್ರದ್ದು ಒಂದು ಪೇಜಲ್ಲಿ ಇಲ್ಲಿ ಇದಾಗ್ತಾ ಇದೆ ನೋಡಿ, ಇವ್ರದ್ದು ಪೇಜ್ನ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ಆನ್ಲೈನಲ್ಲಿ ಪೇಮೆಂಟ್ ಮಾಡಿ. ಸೊ ಇಲ್ಲಿ ಒಳಗಡೆ ಎಲ್ಲ ಎಷ್ಟೊಂದು ಜನ ಬೇರೆಯವರೆಲ್ಲ ಬಂದಿದ್ದಾರೆ ನೋಡಿ. ಅವರೆಲ್ಲ ಬೇವರ್ಸಿ ಜರ್ಕೊಳ್ಳಿ ಬೈ. ಸೊ ಅವ್ನ ಒಳಗಡೆ ಮತ್ತೆ ಮಲ್ಕೊಳ್ಳೋಕ್ಕೂ ಜಾಗ ಇರುತ್ತೆ ಅವ್ರದ್ದು. ನೀವು ಎಕ್ಸ್ಪರ್ಟ್ ಫ್ಲೈಟಲ್ಲಿ ಏನೋ ಡೈರೆಕ್ಟಾಗಿ ಬರ್ತೀರಾ ಅಂದರೆ, ಇಲ್ಲಾಂದರೆ ಇಲ್ಲಿ ಬಂದು ಫ್ಲೈಟಲ್ಲಿ ಬಂದು ಡೈರೆಕ್ಟಾಗಿ ಬರ್ಬೋದು. ಅದೇ ಮುಂಬೈ ಪುಣೆನೇ ಹೇಳ್ತಾ ಇರೋದು. ಮುಂಬೈ ಪುಣೆಯಿಂದ ಬಂದು ಟ್ರಾವೆಲ್ ಅವ್ರದ್ದೇ ಟಿ ಮಾಡ್ಕೊಂಡು ಇಲ್ಲಿ ಬಂದು ಸ್ಟೇ ಮಾಡಿಸಿ ಕರ್ಕೊಂಡು ಹೋಗ್ತಾರೆ ರ್ಯಾಪ್ಲಿಂಗ್ಗೆ. ಸೊ ಅಲ್ವಾ, ಅದಕ್ಕೇನೆ ಗಂಧದ ಗುಡಿಯಿಂದ ಆರ್ಗನೈಸ್ ಮಾಡ್ಬೋದು.